ಎಲ್ಲರಿಗೂ ನಮಸ್ಕಾರ. ಸಂಗ್ರಾಮ ಟಿವಿಯ ಆರೋಗ್ಯ ಸಿರಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಚೇತನ್, ದಂತವೈದ್ಯ, ನಗು ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್, ಚನ್ನಪಟ್ಟಣ. ಇವತ್ತು ರೂಟ್ ಕೆನಾಲ್ ಬಗ್ಗೆ ಮಾತಾಡೋಣ. ರೂಟ್ ಕೆನಾಲ್ ಏನಿದು? ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಯೂಶಲಿ ಈಗ ಕಾಮನ್ ಆಗಿ ಕೇಳ್ತಿರ್ತೀರಿ. ಈಗ ಅವರು ರೂಟ್ ಕೆನಾಲ್ ಮಾಡಿಸಿದ್ರು, ನೋವಿತ್ತು, ಅಥವಾ ರೂಟ್ ಕೆನಾಲ್ ಮಾಡಿಸಿದ್ರು, ನೋವಿರಲಿಲ್ಲ, ಒಂದು ಸಿಟ್ಟಿಂಗಲ್ಲಿ ರೂಟ್ ಕೆನಾಲ್ ಮಾಡಿಸಿದ್ರು. ಈ ರೀತಿ ಎಲ್ಲ ನೀವು ಕಾಮನ್ ಆಗಿ ಕೇಳ್ತಿರ್ತೀರ ರೂಟ್ ಕೆನಾಲ್ ಬಗ್ಗೆ. ಫಸ್ಟ್ ಆಫ್ ಆಲ್, ರೂಟ್ ಕೆನಾಲ್ ಏನಕ್ಕೆ ಮಾಡ್ತೀವಿ ಅಂತಂತಂದರೆ, ಈಗ ಹುಳ್ಕ ಆಗಿರೋದು ನರದ ಭಾಗಕ್ಕೆ ಟಚ್ ಆಗಿರುತ್ತೆ. ನರದ ಭಾಗಕ್ಕೆ ಟಚ್ ಆದಾಗ ರೂಟ್ ಕೆನಾಲ್ ಅಂತ ಪ್ರೋಸೆಸ್ ಮಾಡ್ತೀವಿ. ಈಗ ನಮ್ಮ ಇಡೀ ದೇಹದಲ್ಲಿ ಈ ಪ್ರತಿಯೊಂದು ಆರ್ಗನನ್ನು ಕೂಡ ನೀವು ತಗೊಂಡ್ರೆ, ಸ್ಕಿನ್ ಆಗಿರ್ಬೋದು, ಅಥವಾ ನರ್ವ್ ಸೆಲ್ಸ್ ಆಗಿರ್ಬೋದು, ಅಥವಾ ಬ್ಲಡ್ ವೆಸಲ್ಸ್ ಆಗಿರ್ಬೋದು, ಬೋನ್ ಆಗಿರ್ಬೋದು, ಎಲ್ಲದಕ್ಕೂ ರಿಪೇರೇಟಿವ್ ಕೆಪಾಸಿಟಿ ಅನ್ನೋದು ಇರುತ್ತೆ. ಅಂದರೆ ನಾವು ಅದನ್ನು ಕಟ್ ಮಾಡಿದ್ರೂ ಸಹ ಅದು ತಂತಾನೆ ಸೆಲ್ಫ್ ರಿಪೇರ್ ಆಗುತ್ತೆ, ಅದು ಕೂಡ್ಕೊಳ್ಳುತ್ತೆ. ಈ ಟೀತ್ ಇಸ್ ಎ ಸ್ಟ್ರಾಂಗೆಸ್ಟ್ ಆರ್ಗನ್ ಇನ್ ದ ಬಾಡಿ. ಅಂದರೆ ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ಈಗ ಯಾಕೆಂದರೆ ಟೀತಲ್ಲಿ ಎನಾಮೆಲ್ ಇರುತ್ತೆ, ಡೆಂಟಿನ್ ಇರುತ್ತೆ. ಇಟ್ ಮೇಕ್ಸ್ ಟೂತ್ ವೆರಿ ಸ್ಟ್ರಾಂಗರ್. ಸೊ ಬಟ್ ಯಾವಾಗ ಹಲ್ಲಿಗೆ ಉಳುಕಾಗುತ್ತಲ್ಲ, ಎನಾಮಲ್ಲಿಂದ ಉಳುಕೇನಾಗುತ್ತೆ, ಡೆಂಟಿನ್ಗೆ ಹೋಗುತ್ತೆ. ಡೆಂಟಿನಿಂದ ಪಲ್ಪನ್ನ ರೀಚ್ ಆಗುತ್ತೆ. ನಾವು ಆದಷ್ಟು ಯಾವಾಗಲೂ ಎನಾಮಲ್ ಅಥವಾ ಡೆಂಟಿನಲ್ಲಿ ಇರೋಬೇಕಾದ್ರೇ ಫಿಲ್ಲಿಂಗ್ ಮಾಡಿಸ್ಕೊಬೇಕು. ಅಂದರೆ ಈಗ ನಮಗೆ ವಿಸಿಬಲ್ ಉಳುಕು ಕಾಣಿಸ್ತಿರುತ್ತೆ, ಹಲ್ಲಲ್ಲಿ ಕಪ್ಪು ಕಲೆ ಕಾಣಿಸ್ತಿದೆ ಅಂತಂದರೆ ಆವಾಗಲೇ ನಾವು ಫಿಲ್ಲಿಂಗನ್ನು ಮಾಡಿಸ್ಬೇಕಾಗತ್ತೆ. ಅದು ಯಾವಾಗ ಎನಾಮಲ್ ಅಲ್ಲೇ ಇದ್ದಾಗ ನಮಗೆ ಏನೂ ಸಹ ಸೆನ್ಸಿಟಿವ್ ಆಗಲಿ ಅಥವಾ ಯಾವುದೇ ಥರ ಸಿಂಪ್ಟಮ್ಸ್ ಇರೋದಿಲ್ಲ. ಬರೀ ಎಕ್ಸ್ರೇಯಲ್ಲಿ ಕಾಣಿಸುತ್ತೆ ಮತ್ತು ಗೊತ್ತಾಗುತ್ತೆ ನಮಗೆ ಇದು ಉಳುಕಿದೆ ಅಂತ. ಕಣ್ಣಲ್ಲಿ ನೋಡಿದಾಗ ಸಣ್ಣ ಡಿ ಕೆ ಎಲ್ಲ ಕಾಣಿಸುತ್ತೆ. ಅಥವಾ ಹಲ್ಗಳ ಮಧ್ಯೆ ಇರೋ ಡಿ ಕೆ ನೋಡ್ಬೇಕಂತಂದ್ರೆ ಒಂದು ಎಕ್ಸ್ರೇ ಮಾಡಿ ನೋಡಬೇಕಾಗತ್ತೆ. ಯಾವಾಗ ಅದು ಎನಾಮಲ್ನ ಬಿಟ್ಟು ಡೆಂಟಿನ್ಗೆ ಹೋಗುತ್ತಲ್ಲ, ನಮಗೆ ಸ್ವಲ್ಪ ಜುಮ್ ಅನ್ನಕ್ಕೆ ಶುರು ಆಗುತ್ತೆ. ಈಗ ತಣ್ಣೀರು ಕುಡಿದ್ರೆ, ಬಿಸಿನೀರು ಕುಡಿದ್ರೆ, ಅಥವಾ ಏನಾದರೂ ಆಹಾರ ತಿಂದಾಗ ಜುಮ್ ಅನ್ನಕ್ಕೆ ಶುರು ಆಗುತ್ತೆ. ಇದು ರೈಟ್ ಟೈಮ್ ಫಿಲ್ಲಿಂಗ್ ಮಾಡಿಸ್ಕೊಳ್ಳೋಕ್ಕೆ. ಈಗ ನಾವು ಈಗ ಒಂದು ಫಿಲ್ಲಿಂಗ್ ಮಾಡಬೇಕು ಅಂತಂದರೆ ಹಾರ್ಡ್ಲಿ ಒಂದು ₹500 ಒಂದು ₹1000 ಒಳಗಡೆ ಮುಗಿದೋಗ್ಬಿಡುತ್ತೆ. ನೆಗ್ಲೆಕ್ಟ್ ಮಾಡ್ತಾ ಬಿಟ್ಟಾಗ ಈ ಉಳುಕು ಪಲ್ಪನ್ನು ರೀಚ್ ಆಗುತ್ತೆ. ಪಲ್ಪ್ ರೀಚ್ ಆದಾಗ ಉಳುಕಲ್ಲಿರೋ ಬ್ಯಾಕ್ಟೀರಿಯಾಗಳು ಯಾವಾಗ ಪಲ್ಪ್ಗೆ ಹೋಗುತ್ತಲ್ಲ, ಪಲ್ಪ್ ಎಲ್ಲ ಇನ್ಫೆಕ್ಟ್ ಆಗಿ ಡೆಡ್ ಆಗಿಬಿಡುತ್ತೆ. ಆ್ಯಸ್ ಐ ಟೋಲ್ಡ್ ಯು, ಈಗ ಪಲ್ಪಿಗೆ ರೀಜನರೇಟಿವ್ ಕೆಪಾಸಿಟಿ ಅನ್ನೋದು ಇರೋದಿಲ್ಲ. ಸೊ ಒನ್ಸ್ ಅದು ಡೆಡ್ ಆಗಕ್ಕೆ ಶುರು ಆಯಿತು ಅಂತಂದರೆ ರಿಪೇರಿ ಆಗೋದಿಲ್ಲ. ಒಂದು ಸತಿ ಅದು ಹಲ್ಲಿಗೆ ನೋವು ಬರ್ತಿದೆ ಅಂತಂತಂದರೆ, ಈಗ ಒಂದು ಹಲ್ಲು ಒಂದು ಅರ್ಧ ಗಂಟೆ ನೋವು ಬರ್ತಿದೆ ಅಂತಂತಂದರೆ ನಾವು ಫಿಲ್ಲಿಂಗ್ ಮಾಡಿಸ್ಕೊಂಡ್ರೆ ಸರಿ ಹೋಗ್ಬಿಡುತ್ತಾ? ಇಲ್ಲ, ನೆವರ್ ಎವರ್ ಇಟ್ ವಿಲ್ ರಿಪೇರ್ ಆನ್ ಇಟ್ಸ್ ಓನ್. ಸೊ ಅದಕ್ಕೆ ರೂಟ್ ಕೆನಾಲ್ ಬೇಕೇ ಬೇಕಾಗುತ್ತೆ. ಸೊ ರೂಟ್ ಕೆನಾಲ್ ಪ್ರೊಸೀಜರ್ ಅಂದರೆ ಏನು ಅಂತಂದರೆ, ಈಗ ಯಾವಾಗ ಅದು ಹಲ್ಲೊಳಗಡೆ ಇರುವಂಥ ನರಗಳು ಅಥವಾ ಬ್ಲಡ್ ವೆಸಲ್ಸ್ಗಳು ಕೊಳ್ತೋಗೋಕ್ಕೆ ಶುರು ಆಗುತ್ತೋ, ಅಲ್ಲಿನ ತುದಿಯಲ್ಲಿ ಅದು ಪಸ್ ಕಲೆಕ್ಷನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಏನು ಮಾಡ್ತೀವಿ ನಾವು, ಆ ಕೊಳ್ತೋಗಿರುವಂಥ ನರ ರಕ್ತನಾಳ ಎಲ್ಲನೂ ತೆಗೆದ್ಬಿಟ್ಟು ಆರ್ಟಿಫಿಷಿಯಲ್ ಫಿಲ್ಲಿಂಗ್ ಮಾಡ್ತೀವಿ. ಅದಕ್ಕೆ ರೂಟ್ ಕೆನಾಲ್ ಅಂತ ಹೇಳ್ತಾರೆ. ಸೊ ಯೂಶಲಿ ರೂಟ್ ಕೆನಾಲ್ ಬಂದು ಸಿಂಗಲ್ ಸಿಟ್ಟಿಂಗ್ ರೂಟ್ ಕೆನಾಲ್ ಇರುತ್ತೆ, ಮಲ್ಟಿಪಲ್ ಸಿಟ್ಟಿಂಗ್ ರೂಟ್ ಕೆನಾಲ್ ಇರುತ್ತೆ. ಯಾವಾಗ ನಮ್ಮ ಬೇರಲ್ಲಿ ಇನ್ಫೆಕ್ಷನ್ ಜಾಸ್ತಿ ಇಲ್ಲ, ಅಂದರೆ ಟೂತ್ ಇನ್ಫೆಕ್ಟ್ ಆಗಿದೆ, ನೆಕ್ರೋಟಿಕ್ ಆಗಿದೆ, ಬಟ್ ಆಪ್ಸಿಸ್ ಫಾರ್ಮೇಷನ್ಸ್ ಜಾಸ್ತಿ ಇಲ್ಲ ಅಂತ ಅಂದಾಗ ಸಿಂಗಲ್ ಸಿಟ್ಟಿಂಗಲ್ಲಿ ರೂಟ್ ಕೆನಾಲ್ನ ನಾವು ಮುಗಿಸ್ಬೋದು. ಕೆಲವೊಂದು ಸತಿ ತುಂಬ ರೂಟಲ್ಲಿ ಇನ್ಫೆಕ್ಷನ್ ಇದೆ ಅಂತ ಅಂದಾಗ ಮಲ್ಟಿಪಲ್ ವಿಸಿಟ್ಸಲ್ಲಿ ನಾವು 2 ಅಥವಾ 3 ವಿಸಿಟ್ಸಲ್ಲಿ ರೂಟ್ ಕೆನಾಲ್ನ ಮಾಡಬೇಕಾಗ್ತದೆ. ಈಗ ಕೆಲವರಲ್ಲಿ ನಂಬಿಕೆ ಇರುತ್ತೆ, 2-3 ವಿಸಿಟ್ ರೂಟ್ ಕೆನಾಲ್ ತೊಗೊಂಡು ಮಾಡಿದ್ರೆ ಚೆನ್ನಾಗಿ ಮಾಡಿದಾಗೆ, ಒಂದು ವಿಸಿಟಲ್ಲಿ ಚೆನ್ನಾಗಾಗೋದಿಲ್ಲ. ಆ ರೀತಿ ಅಲ್ಲ. ಅದು ಸಿಂಗಲ್ ವಿಸಿಟ್ ಅಥವಾ ಮಲ್ಟಿಪಲ್ ವಿಸಿಟ್ ಅನ್ನೋದು ಹೇಗೆ ಡಿಸೈಡ್ ಮಾಡೋದು ಅಂತಂದರೆ, ಇರುವಂಥ ನಿಮ್ಮ ಎಕ್ಸ್ರೇ ಮೇಲೆ ಅಥವಾ ಇನ್ಫೆಕ್ಷನ್ ಮೇಲೆ ಸಿಂಗಲ್ ಸಿಟ್ಟಿಂಗ್ ಮಾಡಬೇಕಾ ಅಥವಾ ಮಲ್ಟಿಪಲ್ ಸಿಟ್ಟಿಂಗ್ ಮಾಡಬೇಕಾ ಅನ್ನೋದನ್ನು ನಿಮ್ಮ ಡೆಂಟಿಸ್ಟು ಡಿಸೈಡ್ ಮಾಡ್ತಾರೆ. ಸೊ ರೂಟ್ ಕೆನಾಲ್ ಆದ ನಂತರ ಏನಂತಂದರೆ, ಯೂಶಲಿ ಕಂಪ್ಲೀಟ್ ಹೀಲಿಂಗ್ ಆಗಬೇಕು. ಈಗ ಒಂದು ಗಾಯ ಇದೆ ಅಂತಂದರೆ ಆ ಗಾಯ ವಾಸಿ ಆಗಬೇಕು ಅಂತಂದರೆ ಕೆಲವೊಂದು ದಿನಗಳು ಬೇಕಾಗ್ತದೆ. ಈಗ ಒಂದು 5-6 ದಿವಸ ಆ ರೂಟ್ ಕೆನಾಲ್ ಆಗಿರುವಂಥ ಹಲ್ಗಳ ಭಾಗದಲ್ಲಿ ಕಚ್ಚದೇ ಇರುವಂಥದ್ದು ಒಳ್ಳೆಯದು. ಸೊ ಅದರಿಂದ ನೋವು ಆಗೋದಿಲ್ಲ, ಹಾಗಾಗಿ ಹಲ್ಲು ಕೂಡ ಸೇಫಾಗಿ ಇರುತ್ತೆ. ರೂಟ್ ಕೆನಾಲ್ ಆದಮೇಲೆ ನಿಮಗೆ ಪ್ರಿಸ್ಕ್ರೈಬ್ಡ್ ಅನಾಲ್ಜೆಸಿಕ್ ಮತ್ತು ಆ್ಯಂಟಿಬಯೋಟಿಕ್ಸ್ನ ಕೊಟ್ಟಿರ್ತಾರೆ. ಅದನ್ನು ಒಂದು 3 to 5 ಡೇಸ್ವರೆಗೂ ತೊಗೊಳ್ಬೇಕಾಗತ್ತೆ. ಸೊ ಆದಷ್ಟು ರೂಟ್ ಕೆನಾಲ್ ಆಗಿರೋವಂಥ ಭಾಗದಲ್ಲಿ ಕಚ್ಚದೆ ಬೇರೆ ಭಾಗನ ಯೂಸ್ ಮಾಡಬೇಕಾಗತ್ತೆ, ಅಥವಾ ತುಂಬ ಸಾಲಿಡ್ ಹಾರ್ಡ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಈ ರೂಟ್ ಕೆನಾಲ್ ಆದ ನಂತರ ಆದಷ್ಟು 1 ವಾರ ಅಥವಾ ಒಂದು 10 ದಿವಸದ ನಂತರ ರೂಟ್ ಕೆನಾಲ್ ಆಗಿರೋ ಹಲ್ಲಿಗೆ
ಒಂದು ಕ್ಯಾಪನ್ನು ಹಾಕ್ಸ್ಬೇಕಾಗತ್ತೆ. ಈಗ ರೂಟ್ ಕೆನಲ್ ಯಾಕೆ ರೂಟ್ ಕೆನಲ್ ಆಗಿರುವಂಥ ಹಲ್ಲಿಗೆ ಕ್ಯಾಪಿನ ಅವಶ್ಯಕತೆ ಇರುತ್ತೆ ಅಂತಂದರೆ, ರೂಟ್ ಕೆನಲ್ ಆದಮೇಲೆ ಅಥವಾ ಯಾವಾಗ ಟೀತಲ್ಲಿ ಇರುವಂಥ ಬ್ಲಡ್ ವೆಸಲ್ಸ್, ನರ್ವ್ಸ್ ಎಲ್ಲ ಹೋದಾದ್ಮೇಲೆ, ಡೆಡ್ ಆದಮೇಲೆ ಟೀತ್ ತನ್ನ ಮಾಯಿಶ್ಚರ್‌ನ ಕಳ್ಕೊಳ್ಳುತ್ತೆ. ಯ ಈಗ ನೀವೇ ನೋಡಿರ್ತೀರಿ, ಒಂದು ಮಾಯಿಶ್ಚರ್ ಇರುವಂಥದ್ದು, ಒಂದು ಮರ ಅದಕ್ಕೆ ಮಾಯಿಶ್ಚರ್ ಇದೆ ಅಂತಂತಂದರೆ, ಹಸಿಯಾಗಿದೆ ಅಂತಂದರೆ ತುಂಬ ಸ್ಟ್ರೆಂತ್ ಆಗಿರುತ್ತೆ. ಒಂದು ಒಣಗಿರೋ ಮರ, ಒಂದು ಅದೇನಾಗಿರುತ್ತೆ ಬ್ರಿಟಲ್ ಆಗಿಬಿಟ್ಟಿರುತ್ತೆ. ಒಂದು ಹೊಡೆದಾಗ ಏನಾಗುತ್ತೆ ಬ್ರೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲೂ ಅಷ್ಟೇ, ರೂಟ್ ಕೆನಲ್ ಆದಂಥ ಹಲ್ಲು ಅಥವಾ ಡೆಡ್ ಆದಂಥ ಹಲ್ಲು ಅದಕ್ಕೆ ಕ್ಯಾಪ್ ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಕಚ್ತಾ ಈಗ ರೂಟ್ ಕೆನಲ್ ಮಾಡಾದ್ಮೇಲೆ ಪೇಯ್ನ್ ಅಂತೂ ಹೊರ್ಟೋಗಿರುತ್ತೆ. ಹಾಗೆ ಕಚ್ತಾ ಒಂದು ಕ್ರಮೇಣ ಒಂದು 2 ತಿಂಗಳು, 6 ತಿಂಗಳು, ಒಂದು ವರ್ಷದಲ್ಲಿ ಏನಾಗುತ್ತೆ ಆ ಟೀತ್ ಬ್ರೇಕ್ ಆಗಿಬಿಡುತ್ತೆ. ಮತ್ತು ರೂಟ್ ಕೆನಲ್ ಮಾಡಿಸಿರೋದು ಕೂಡ ವೇಸ್ಟ್ ಆಗುತ್ತೆ. ಸೊ ಆದಷ್ಟು ರೂಟ್ ಕೆನಲ್ ಆಗಿದೆ ಅಂತಂದರೆ ಆ ರೂಟ್ ಕೆನಲ್ ಆಗಿರುವಂಥ ಟೀತಿಗೆ ಕ್ಯಾಪ್ ಕಂಪಲ್ಸರಿ ಬೇಕೇ ಬೇಕು. ಎಸ್ಪೆಷಲಿ ಈ ಹಿಂದೆ ಹಲ್ಗಳಿಗೆ, ಮೋಲಾರ್ ಟೀತ್ಸ್‌ಗಳಿಗೆ ಕ್ಯಾಪ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಆಂಟೀರಿಯರ್ ಟೀತ್ ಅಂದರೆ ಈಗ ಫ್ರಂಟ್ ಟೀತ್‌ಗೆ ರೂಟ್ ಕೆನಲ್ ಮಾಡಿದ್ದೀವಿ ಅಂತಂದರೆ ನಾವು ಪ್ರೆಷರ್ ತುಂಬ ಕೊಡೋದಿಲ್ಲ. ಅದಕ್ಕೆ ಕ್ಯಾಪ್ ಹಾಕ್ಸಿಲ್ಲ ಅಂತ ನಾವು ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಬಟ್ ಮೋಲಾರ್ ಟೀತ್ಸ್‌ಗೆ ಸ್ಕಿಪ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಇದು ರೂಟ್ ಕೆನಲ್ ಬಗ್ಗಿನ ವಿಷಯಗಳು. ನಿಮಗೇನಾದರೂ ರೂಟ್ ಕೆನಲ್ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಮುಂದಿನ ಶೀರ್ಷಿಕೆಯಲ್ಲಿ ಅದರ ಬಗ್ಗೆ ಹೆಚ್ಚು ಮಾತಾಡ್ತೀನಿ. ಥ್ಯಾಂಕ್ ಯು.